ಗಣೇಶನ ಬಗ್ಗೆ ಹೇಳಬೇಕು ಅಂದರೆ ಮಹದಾಕಾಶಪತಿ ಆದಿಯಲ್ಲಿ ಗಣಪತಿ ಪೂಜೆಯನ್ನು ಮಾಡುವ ಕ್ರಮ ಇದೆ. ಯಾಕೆ ಗಣಪತಿಗೂ ಆದಿಯಲ್ಲಿ ಮಾಡುವ ಪೂಜೆಗೂ ಏನು ಸಂಬಂಧ? ಗಣಪತಿಗಿಂತ ದೊಡ್ಡವರು ಹಿರಿಯರು ತುಂಬ ದೇವತೆಗಳಿದ್ದರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಗಣಪತಿ ಪೂಜೆ ಮೊದಲು ಮಾಡ್ತೀವಿ. ಯಾಕೆ? ವಿಘ್ನ ಪರಿಹಾರ ಮಾಡುವ ಶಕ್ತಿ ಮಹಾಗಣಪತಿಗೆ ಇದ್ದ ಮೇಲೆ ಗಣಪತಿಗಿಂತ ದೊಡ್ಡ ದೇವತೆಗಳಿಗೆ ವಿಘ್ನ ಪರಿಹಾರಕ್ಕೆ ಜ್ಞಾನ ಶಕ್ತಿ ಇರಲ್ವಾ? ಹಾಗಾರೆ ಆಕಾಶದಲ್ಲಿರುವ ಎಲ್ಲ ಶಬ್ದಗಳಿಗೆ ನಿಯಾಮಕ ಗಣಪತಿನೇ. ಗಣಪತಿಯ ಪರ್ಮಿಷನ್ ಇಲ್ಲದೆ ನಾವು ವ್ಯವಹಾರದಲ್ಲಿ ಮಾತನಾಡುವ ಶಬ್ದಗಳನ್ನು ತಗೊಳ್ಳೋಕೆ ಬರೋದಿಲ್ಲ. ವಿಶ್ವನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕವರು ಮಹಾಗಣಪತಿ. ವಿಶ್ವ ಅಂದ್ರೇನು? ಭಾದ್ರಪದ ಮಾಸ ಅಂದರೆ ಗೌರಿ ಗಣೇಶನ ಉತ್ಸವ. ತಾಯಿ ಮಗ ಒಟ್ಟಿಗೆ ಬರ್ತಾರೆ. ಅದ್ಭುತವಾದ ದೇಶಾದ್ಯಂತ ಗೌರಿ ಗಣೇಶ ಉತ್ಸವ ಅಂದರೆ ವೈಭವ. ಗಣೇಶನ ಬಗ್ಗೆ ಹೇಳಬೇಕು ಅಂದರೆ ಮಹದಾಕಾಶಪತಿ, ಪಂಚಮಹಾಭೂತಗಳಲ್ಲಿ ಆಕಾಶಾಭಿಮಾನಿ ಮಹಾಗಣಪತಿ. ಗಣಪತಿಗಿಂತ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಇದ್ದಾರೆ. ಆದರೆ ಆದಿಯಲ್ಲಿ ಗಣಪತಿ ಪೂಜೆಯನ್ನು ಮಾಡುವ ಕ್ರಮ ಇದೆ. ಯಾಕೆ? ಗಣಪತಿ ಪೂಜೆಯನ್ನೇ ಮೊದಲು ಮಾಡಿ ಆಮೇಲೆ ಬೇರೆ ಪೂಜೆಗಳು ಮಾಡುವ ಕ್ರಮ ಇದೆಯಲ್ಲ ಶಾಸ್ತ್ರದಲ್ಲಿ. ಗಣಪತಿಗಿಂತ ದೊಡ್ಡವರು ತುಂಬ ಜನ ಇದ್ದಾರೆ. ಗಣಪತಿಯ ಸ್ಥಾನ 18ನೇ ಕಕ್ಷ. ಗಣಪತಿಗಿಂತ ದೊಡ್ಡವರು ಹಿರಿಯರು ತುಂಬ ದೇವತೆಗಳಿದ್ದರೂ ಕೂಡ ನಾವು ಮಾಡುವ ಪ್ರತಿಯೊಂದು ಯಜ್ಞಗಳಾಗಬಹುದು, ಮದುವೆ ಮುಂಜಿಗಳಾಗಬಹುದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಗಣಪತಿ ಪೂಜೆ ಮೊದಲು ಮಾಡ್ತೀವಿ. ಯಾಕೆ ಅಂತ ಪ್ರಶ್ನೆ. ಗಣಪತಿಗೂ ಆದಿಯಲ್ಲಿ ಮಾಡುವ ಪೂಜೆಗೂ ಏನು ಸಂಬಂಧ? ವಿಘ್ನ ಪರಿಹಾರ ಮಾಡ್ತಾರೆ ಅಂತೀರಾ? ಹಾಗಾದರೆ ವಿಘ್ನ ಪರಿಹಾರ ಮಾಡುವ ಶಕ್ತಿ ಮಹಾಗಣಪತಿಗೆ ಇದ್ದ ಮೇಲೆ ಗಣಪತಿಗಿಂತ ದೊಡ್ಡ ದೇವತೆಗಳಿಗೆ ವಿಘ್ನ ಪರಿಹಾರಕ್ಕೆ ಜ್ಞಾನ ಶಕ್ತಿ ಇರಲ್ವಾ? ಹಾಗಾರೆ ಅಂತ ಪ್ರಶ್ನೆ ಬಂದರೆ ಇದು ಭಗವಂತನ ಶಾಸನ. ಏನು ಅಂದರೆ ಆದಿಯಲ್ಲಿ ಗಣಪತಿ ಪೂಜೆಯನ್ನು ಮಾಡುವ ಉದ್ದೇಶ ಏನು ಅಂತಂದರೆ ಭಗವಂತನ ಜ್ಞಾನವನ್ನು ಮಾಡ್ಕೋಬೇಕು ಅಂತಂದರೆ ಸ್ತುತಿ ಮಾಡಬೇಕು. ಸ್ತುತಿ ಮಾಡಬೇಕು ಅಂದರೆ ಶಬ್ದಗಳ ಜ್ಞಾನ ಆಗಬೇಕು. ಶಬ್ದಗಳ ಜ್ಞಾನ ಆಗಬೇಕು ಅಂದರೆ ಶಬ್ದಗಳು ನಮಗೆ ಒಲಿಬೇಕು. ಶಬ್ದಗಳು ಒಲಿಬೇಕು ಅಂದರೆ ಶಬ್ದಗಳು ಆಕಾಶದಲ್ಲಿದೆ. ಆಕಾಶದಲ್ಲಿರುವ ಎಲ್ಲ ಶಬ್ದಗಳಿಗೆ ನಿಯಾಮಕ ಗಣಪತಿನೇ. ಆ ಶಬ್ದಗಳನ್ನು ನಾವು ಉಪಯೋಗಿಸಬೇಕು ಅಂದರೆ ಗಣಪತಿ ಪರ್ಮಿಷನ್ ಬೇಕು. ಆದ್ದರಿಂದ ಆದಿಯಲ್ಲಿ ಗಣಪತಿ ಪೂಜೆಯನ್ನು ಮಾಡುವ ಕ್ರಮ ಏನು ಅಂತಂದರೆ ಭಗವಂತನ ಸ್ತುತಿ ಮಾಡೋದಕ್ಕೆ ಬೇಕಾದಂಥ ಶಬ್ದಗಳು ಕೊಡೋನು ಮಹಾಗಣಪತಿ ಆದ ಕಾರಣ ಗಣಪತಿಯ ಪರ್ಮಿಷನ್ ಇಲ್ಲದೆ ನಾವು ವ್ಯವಹಾರದಲ್ಲಿ ಮಾತನಾಡುವ ಶಬ್ದಗಳನ್ನು ತಗೊಳ್ಳೋಕೆ ಬರೋದಿಲ್ಲ. ಪ್ರತಿಯೊಂದು ವ್ಯವಹಾರದಲ್ಲಿ ಮಾಡುವ ಶಬ್ದಗಳು ಆಗಬಹುದು, ಸ್ತುತಿ ಆಗಬಹುದು, ಯಜ್ಞಯಾಗಾದಿಗಳಾಗಬಹುದು, ವೇದ ಮಂತ್ರಗಳಾಗಬಹುದು, ಮಹಾಭಾರತಾದಿ ಗ್ರಂಥಗಳಾಗಬಹುದು. ಎಲ್ಲ ಗ್ರಂಥಸ್ಥವಾದ ವಿಷಯ ನಮಗೆ ಬರಬೇಕು ಅಂದರೆ ಶಬ್ದಜನ್ಯ ಜ್ಞಾನಕ್ಕೆ ವಿಷಯ ಪರಮಾತ್ಮ. ಶಬ್ದ ನಮಗೆ ಬರಬೇಕು, ಶಬ್ದ ಜ್ಞಾನ ಬರಬೇಕು ಅಂದರೆ ಶಬ್ದ ಕೊಡೋನು ಮಹಾಗಣಪತಿ. ಮಹಾಗಣಪತಿ ಪೂಜೆಯನ್ನು ಆದಿಯಲ್ಲಿ ಮಾಡಿದ್ರೆ ನಮಗೆ ಭಗವಂತನ ಸ್ತುತಿಯನ್ನು ಮಾಡಲಿಕ್ಕೆ ವಿಶೇಷವಾದ ಶಬ್ದಗಳನ್ನು ಬಳಸುವ ಅಧಿಕಾರವನ್ನು ಕೊಡ್ತಾನೆ ಅನ್ನೋ ಕಾರಣಕ್ಕೆ ಆದಿಯಲ್ಲಿ ಗಣಪತಿಯನ್ನು ಪೂಜೆ ಮಾಡುವ ಕ್ರಮವನ್ನು ನಾವಿಲ್ಲಿ ಅನುಸಂಧಾನ ಮಾಡಬೇಕು. ಮತ್ತು ಜೊತೆಗೆ ನಾವಿಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದೀವಿ. ನಾವು ಈಶ್ವರ ಸೇವಾ ಮಂಡಳಿ ಮಲ್ಲೇಶ್ವರದಲ್ಲಿ ಇಲ್ಲಿ ಮಾಡುವ ಗಣಪತಿ ಉತ್ಸವದ್ದು ಬಹಳ ವೈಶಿಷ್ಟ್ಯ ಇದೆ. ಅಮ್ಮಾಜಿಯವರೇ ತಮ್ಮ ಸ್ವತಃ ಕೈಯಿಂದನೇ ವಿಶೇಷವಾಗಿ ನಿರ್ಮಾಣ ಮಾಡಿದಂಥ ಮಹಾಗಣಪತಿಯ ವಿಶಿಷ್ಟ ಪ್ರತಿಭೆ ಇದೆ. ಇಲ್ಲಿ ಭಕ್ತ್ಯನುಸಂಧಾನಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು ಅಂದರೆ ಅಮ್ಮಾಜಿಯವರು ತುಂಬ ಭಕ್ತಿ ಶ್ರದ್ಧೆಯಿಂದ ವಿಶೇಷವಾಗಿ ಗಣಪತಿಯನ್ನು ತಮ್ಮ ಕೈಯಿಂದನೇ ನಿರ್ಮಾಣ ಮಾಡಿದ್ದಾರೆ. ಅದಿನ್ನೂ ಸ್ವಾರಸ್ಯ, ಸನ್ನಿಧಾನ ಹೆಚ್ಚಾಗತ್ತೆ. ಜ್ಞಾನಗಿದ್ದು ಮಾಡುವ ಕಾರ್ಯಕ್ಕೂ ಜ್ಞಾನವಿಲ್ಲದೆ ಮಾಡುವ ಕಾರ್ಯಕ್ಕೂ ವ್ಯತ್ಯಾಸಗಳು ಭಾಳ ಆಗುತ್ತೆ. ಅಮ್ಮಾಜಿಯವರು ಮಾಡಿರುವ ಗಣಪತಿಯಲ್ಲಿ ಜ್ಞಾನ ಇಟ್ಟುಕೊಂಡು ಮಾಡಿರೋದು. ಯಾಕೆ ಅಂತಂದರೆ ಮಹಾವಿಷ್ಣುವಿನ ಒಂದು ರೂಪ ಇದೆ, 19 ಮುಖಗಳು. ಅದರಲ್ಲಿ ಮಧ್ಯಮ ಮುಖವೇ ಗಣಪತಿಯ ಮುಖ. ಅದಕ್ಕೆ ವಿಶ್ವರೂಪ ಅಂತ ಕರೀತಾರೆ. ವಿಶ್ವನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕವರು ಮಹಾಗಣಪತಿ. ವಿಶ್ವ ಅಂದ್ರೇನು? ಜಗತ್ತು ಅಂತ ಒಂದರ್ಥ, ಜಾಗೃತಾವಸ್ಥೆ ಪ್ರೇರಕ ಅಂತ ಅರ್ಥ. ನಮಗೆ ಎಚ್ಚರಾಗಿರುವಿಕೆ ಅಂದರೆ ಕೇವಲ ನಿದ್ದೆ ಮಾಡದೇ ಇರುವಿಕೆ ಅಷ್ಟೇ ಅಲ್ಲ. ಜೀವನದಲ್ಲಿ ಬರಬಹುದಾದ ಕಷ್ಟ ನಿಷ್ಠೂರಗಳನ್ನು ದಾಟಲಿಕ್ಕೆ ಬೇಕಾದಂಥ ಎಚ್ಚರಿಕೆಗಳನ್ನು ಕೊಡೋನು ಮಹಾಗಣಪತಿನೇ. ಯಾಕೆ ಅಂದರೆ ಅವನು ಉಪಾಸನೆ ಮಾಡೋದೇ ಆ ಪರಮಾತ್ಮನ ಆ ರೂಪವನ್ನು, ವಿಶ್ವರೂಪವನ್ನು. ಆದ್ದರಿಂದ ಅಂಥ ಮಹಾಗಣಪತಿಯನ್ನು ವಿಶೇಷವಾಗಿ ವೇದ ಉಪನಿಷತ್ತುಗಳಲ್ಲೂ ಸ್ತುತಿಗೆ ಇದ್ದಾರೆ. ಅದರಂತೆ ದಾಸವಾಣಿಯಲ್ಲೂ ಕೂಡ
ಹರಿದಾಸರು ಅನೇಕ ಪ್ರಕಾರಗಳಿದೆ. ಪದ, ಪದ್ಯ, ಸುಳಾದಿ, ಮುಂಡಿಗೆ, ಹೀಗೆಲ್ಲ ಕ್ರಮಗಳಿದ್ದಾವೆ. ಈ ಕ್ರಮಗಳಲ್ಲಿ ಮುಂಡಿಗೆ ಅನ್ನೋದು ಒಂದು ಕ್ರಮ. ಮುಂಡಿಗೆ ಅಂದರೆ ಏನು? ಮುಂಡ ಅಂದರೆ ಶಿರಸ್ಸು, ಗಾ ಅಂದರೆ ಗತ್ಯರ್ಥಾನಾಂ ಜ್ಞಾನಾರ್ಥತ್ವಾತ್, ಗಾ ಅಂದರೆ ಜ್ಞಾನ, ಮುಂಡ ಅಂದರೆ ತಲೆ. ತಲೆಗೆ ಜ್ಞಾನಕ್ಕೆ ವಿಷಯವಾದ ಸಾಧನೆ ಯಾವುದು? ಅದು ಮುಂಡಿಗೆ. ಅಂದರೆ ನಮ್ಮ ತಲೆಗೆ ಕೆಲಸ ಕೊಡುತ್ತೆ, ಅರ್ಥ ಆಗೋದಿಲ್ಲ, ಆ ವಾಕ್ಯಗಳು ಅರ್ಥ ಆಗೋದಿಲ್ಲ, ಅದಕ್ಕೆ ಮುಂಡಿಗೆ ಅಂತ ಕರೀತಾರೆ. ಒಂದು. ಇನ್ನೊಂದು ಮುಂಡ ಅಂದರೆ ಶಿರಸ್ಸು. ಆ ಶಿರಸ್ಸಿಗೆ ಭೂಷಣಪ್ರಾಯವಾದ ಆಭರಣ ಯಾವುದು? ಕಿರೀಟ. ಅಂದರೆ ದಾಸ ಸಾಹಿತ್ಯದ ಪ್ರಪಂಚದಲ್ಲಿ ಮುಂಡಿಗೆ ಅನ್ನುವ ಪ್ರಕಾರ ರಾಜ ಇದ್ದ ಹಾಗೆ, ಕಿರೀಟ ಪ್ರಾಯ ಅಂತ ಶಾಸ್ತ್ರ ಕರೆಯುತ್ತೆ. ಆದ್ದರಿಂದ ಆ ಮಹಾಗಣಪತಿಯನ್ನು ಸ್ತುತಿಗೈಯುವಂಥ ಒಂದು ಅದ್ಭುತವಾದ ಕನ್ನಡದ ಮುಂಡಿಗೆ ಇದೆ. ಆ ಮುಂಡಿಗೆಯನ್ನು ಕೇಳಬೇಕು, ಅರ್ಥ ಆಗೋದಿಲ್ಲ. ಆ ಮುಂಡಿಗೆ ಹೇಳ್ತಾರೆ ನೋಡ್ರಿ: ಬೆಟ್ಟವನು ತನ್ನ ಹೊಟ್ಟೆಯೊಳಗುಟ್ಟಾಗಿ ಸಲಹಿದವನ, ಹೊಟ್ಟೆಯಲ್ಲಿ ಪುಟ್ಟಿದಳ ಇಷ್ಟದೇವನ, ನಟ್ಟ ನಡುವಿನಲ್ಲಿ ಪುಟ್ಟಿದನ, ನೆತ್ತಿಯ ನೊಂದನು ಕಿತ್ತಿದನ, ಸತಿಯ ಸೃಷ್ಟಿಯಲ್ಲಿ ಪುಟ್ಟಿ ಮೊಟ್ಟ ಮೊದಲ ಪೂಜೆಗುಂಬ, ಇಷ್ಟಮೂರ್ತಿ ಸಲಹೋ ಶ್ರೇಷ್ಠ ವರಗಳನ್ನಿತ್ತು ಅಂತ ದಾಸರಾಯರು ಗಣಪತಿ ಸ್ತೋತ್ರವನ್ನು ಮಾಡ್ತಾರೆ. ಇಷ್ಟೋ ತನಕ ನಾವು ಹೇಳಿದ್ವಲ್ಲ, ಇದಕ್ಕೆ ಆನ್ಸರು ಮಹಾಗಣಪತಿ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ ನೋಡ್ರಿ: ಬೆಟ್ಟವನು ತನ್ನ ಹೊಟ್ಟೆಯೊಳಗೆ ಇಟ್ಟು ಗುಟ್ಟಾಗಿ ಸಲಹಿದವನ ಅಂತ. ಬೆಟ್ಟವನ್ನು ತಮ್ಮ ಹೊಟ್ಟೆಯಲ್ಲಿ ಇಟ್ಕೊಳ್ಳೋರು ಯಾರ್ರೀ? ಏನೋ ದಿನ ಊಟ ಮಾಡೋ ಸಮಯದಲ್ಲಿ ಅಕಸ್ಮಾತ್ ಸ್ವಲ್ಪ ಅನ್ನ ಜಾಸ್ತಿ ತಿಂದ್ರೇ ಹೊಟ್ಟೆ ಫುಲ್ ಭಾರಿ ಆಯಿತು ಅಂತೀವಿ. ಅಂಥದ್ದು ಬೆಟ್ಟವನ್ನೇ ಹೊಟ್ಟೆಯಲ್ಲಿ ಇಟ್ಕೊಂಡವ್ರು ಯಾರು ಜಗತ್ತಲ್ಲಿ? ಅಂದರೆ ಶಾಸ್ತ್ರ ಹೇಳುತ್ತೆ, ಬೆಟ್ಟವನು ಹೊಟ್ಟೆಯಲ್ಲಿ ತನ್ನ ಗುಟ್ಟಾಗಿ ಸಲಹಿದವನ. ಅಂದರೆ ಸಮುದ್ರ ರಾಜ ಇದ್ದಾನೆ. ಆ ಸಮುದ್ರ ರಾಜನ ಹೊಟ್ಟೆ ಒಳಗೆ ಮೈನಾಕ ಅಂತ ಒಂದು ಪರ್ವತ ಇತ್ತು. ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದು ಪರ್ವತಕ್ಕೆ ಆಶ್ರಯ ಕೊಟ್ಟಿದ್ದ ಸಮುದ್ರ ರಾಜ. ಆದ ಕಾರಣ ಮೈನಾಕವೆಂಬ ಪರ್ವತಕ್ಕೆ ತನ್ನ ಉದರದಲ್ಲಿ ಧರಿಸಿದವನು ಸಮುದ್ರ ರಾಜ ಅಂತ ಅರ್ಥ. ಏನು ಹೇಳ್ದಂಗಾಯ್ತು? ಬೆಟ್ಟವನು ತನ್ನ ಹೊಟ್ಟೆಯೊಳಗೆ ಇಟ್ಟು ಗುಟ್ಟಾಗಿ ಸಲಹಿದವನ ಅಂದರೆ ಬೆಟ್ಟವನ್ನು ತನ್ನ ಉದರದಲ್ಲಿ ಇಟ್ಟವನು ಸಮುದ್ರ ರಾಜ ಅಂತ ಅರ್ಥ. ಸಲಹಿದವನ, ಹೊಟ್ಟೆಯಲ್ಲಿ ಪುಟ್ಟಿದಳ. ಸಮುದ್ರ ರಾಜನ ಹೊಟ್ಟೆಯಲ್ಲಿ ಹುಟ್ಟಿದವಳು ಮಹಾಲಕ್ಷ್ಮೀ ದೇವಿ. ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿದ್ದು ಮಹಾಲಕ್ಷ್ಮೀ ದೇವಿ. ಇಷ್ಟದೇವನ, ಆ ಮಹಾಲಕ್ಷ್ಮೀ ದೇವಿಗೆ ಇಷ್ಟದೇವ ಯಾರೋ? ಪರಮಾತ್ಮ ನಾರಾಯಣನ. ನಟ್ಟ ನಡುವಿನಲ್ಲಿ ಪುಟ್ಟಿದನ, ಆ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ನೆತ್ತಿಯೊಂದನು ಕಿತ್ತಿದನ, ಬ್ರಹ್ಮದೇವರಿಗೆ 5 ಮುಖಗಳಿದ್ವಂತೆ. ಮಹಾಶಿವ ಆ 5 ಮುಖಗಳಲ್ಲಿ ಒಂದು ಮುಖ ತೆಗೆದರಂತೆ. ಅದಕ್ಕೆ ಆ ನೆತ್ತಿಯೊಂದನು ಕಿತ್ತಿದನ ಅಂದರೆ ಮಹಾಶಿವನ ಅಂತ ಅರ್ಥ. ಮಹಾಶಿವನ ಸತಿಯ ಸೃಷ್ಟಿಯಲ್ಲಿ ಪುಟ್ಟಿ, ಮಹಾಸತಿಯ ಯಾವ ಮಹಾರುದ್ರದೇವರ ಸತಿ ಯಾರೋ? ಪಾರ್ವತೀದೇವಿ. ಪಾರ್ವತೀದೇವಿಯ ಸೃಷ್ಟಿಯಲ್ಲಿ ಪುಟ್ಟಿ ಮೊಟ್ಟ ಮೊದಲನೆಯ ಪೂಜೆಗೊಂಬ ಪಾರ್ವತೀ ಕುಮಾರನಾದಂಥ ಮಹಾಗಣೇಶ ಇಷ್ಟಮೂರ್ತಿ ಸಲಹೋ ಶ್ರೇಷ್ಠ ವರಗಳನ್ನಿತ್ತು. ಮಹಾಗಣಪತಿಯನ್ನು ಸ್ತುತಿ ಮಾಡ್ತಾರೆ. ಈ ರೀತಿ ಮಹಾಗಣಪತಿಯ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಬರಬಹುದಾದ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಇಷ್ಟಾರ್ಥಗಳು ಪೂರ್ಣವಾಗುತ್ತೆ. ನಮಗೆ ಯಾವುದಾದ್ರೂ ಶಬ್ದಜ್ಞಾನ ಆಗಬೇಕು ಅಂದರೆ ಮಹಾಗಣಪತಿಯ ಅನುಗ್ರಹವಿಲ್ಲದೆ ಇದ್ದರೆ ನಮಗೇನೂ ಮಾಡಲಿಕ್ಕಾಗಲ್ಲ, ಯಾವ ಶಬ್ದಗಳೂ ಅರ್ಥ ಆಗಲ್ಲ. ಯಾಕೆಂದರೆ ಪುರಂದರದಾಸರು ಹೇಳ್ತಾರೆ, ತಾರತಮ್ಯಾನುಸಾರವಾಗಿ ಉಪಾಸನೆ ಮಾಡೋ ಕಾಲಕ್ಕೆ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದೊಳು. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಸತತ ಗಣನಾಥ ಸಿದ್ಧಿಯ ನೀವ, ನಮಗೆ ಸಿದ್ಧಿಸಬೇಕು. ಮಾಡುವ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ಕರ್ಮಗಳು, ಲೌಕಿಕ ಕರ್ಮ ಆಗ್ಬೋದು, ವೈದಿಕ ಕರ್ಮ ಆಗ್ಬೋದು, ಆಧ್ಯಾತ್ಮಿಕ ಆಗ್ಬೋದು, ಲೌಕಿಕ ಆಗ್ಬೋದು, ಯಾವುದೇ ಕರ್ಮಗಳನ್ನು ಮಾಡೋಕ್ಕೆ ಹೊರಟಾಗ ಮಹಾಗಣಪತಿಯ ಉಪಾಸನೆಯ ಸ್ತುತಿಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಅನಿಷ್ಟಗಳು ಪರಿಹಾರವಾಗುತ್ತೆ, ಇಷ್ಟಾರ್ಥ ಪೂರ್ಣವಾಗುತ್ತೆ. ಆದ ಕಾರಣ ಎಲ್ಲ ಭಗವದ್ಭಕ್ತರು ಭಕ್ತಿ ಶ್ರದ್ಧೆಯಿಂದ ಗೌರಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಎಲ್ಲರಿಗೂ ಪರಮಾತ್ಮ ಆರೋಗ್ಯ, ಐಶ್ವರ್ಯ, ಸಂಪತ್ತು, ವಿದ್ಯೆ ಎಲ್ಲ ಕೊಡುವುದರ ಜೊತೆಗೆ ಧರ್ಮದಲ್ಲಿ ಹೆಚ್ಚು ಶ್ರದ್ಧೆಯನ್ನು ಕೊಟ್ಟು ಗೌರಿ ಗಣೇಶರು ಅನುಗ್ರಹಿಸಲಿ ಅಂತ ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇವೆ. ಸರ್ವರಿಗೂ ಮಂಗಳವಾಗಲಿ.